ಅದಕ್ಕೆ 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 ಹೆತ್ತ ಮಗನನ್ನು ತುಂಬಾ ವಾತ್ಸಲ್ಯದಿಂದ ಬಾಯಲ್ಲಿ ತುತ್ತಿಟ್ಟು ಪ್ರೀತಿಯಿಂದ ಬೆಳೆಸಿದ ಮಗನ ಆಗ ಹೋಗುವನ್ನು ನೋಡಿ ಸಂತೋಷ ಪಡುವಂತೆ ನನಗೆ ನೀನು ಅತ್ತಿಗೆ ಆದರೂ ನನ್ನ ತಾಯಿಯ ಪ್ರಾಣವನ್ನು ತುಂಬಿ ಈ ಮನೆಗೆ ಕಾಲಿರಿಸಿದ ಪುಣ್ಯವತಿ ನೀನಮ್ಮ. ಹೀಗಿರುವಾಗ 2 ದಿನದಿಂದ ನಿನ್ನ ಮುಖ ಬಾಡಿ ಹೋಗಿದೆ ಅಲ್ಲ, ಏಕೆ? ಮೈಯಲ್ಲಿ ಹುಷಾರಿಲ್ಲವೇ? ನನಗೇನಾಗಿದೆಪ್ಪ, ನಾನು ಚೆನ್ನಾಗಿದ್ದೀನಲ್ಲ. ಅದಕ್ಕೆ ನಿನ್ನ ಮೂಕ ವೇದನೆಯ ನೋವನ್ನು ಅರಿಯದಷ್ಟು ಅಜ್ಞಾನಿ ಅಲ್ಲಮ್ಮ ನಿನ್ನ ಮೈದುನ. ಈ ಊರಿಗೆ ನಿನ್ನ ಆಶೀರ್ವಾದದ ಬಲದಿಂದ ಈ ಊರಿಗೆ ಆಗರ್ಭ ಶ್ರೀಮಂತನಾಗಿರುವೆ. ಕಂಡವರು ನನಗೆ ನಮಸ್ಕಾರ ಮಾಡುತ್ತಾ ಮುನ್ನಡೆಯುತ್ತಿರುವಾಗ ಅಣ್ಣ ನಾಟಕ ಬರೆಯುವ ಹುಚ್ಚಿನಿಂದ ಊರೂರು ಅಲ್ಲಾಡ್ತಾ ಜೀವನ ಸಾಕ್ತಾ ಇದ್ದಾನೆ. ಈ ಸಲ ಬರಲಿ ಅಣ್ಣ. ಮನೆಗೆ ಬಂದ ತಕ್ಷಣ ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿ ಮನೆಯಲ್ಲೇ ಇರುವಂತೆ ಮಾಡ್ತೀನಿ ಅತ್ತಮ್ಮ. ಅದಕ್ಕೆ ಬೀಗರು ಬರೋ ಸಮಯ ಆಯ್ತು, ಹೋಗಿ ಸ್ವಲ್ಪ ಬೇಗ ಅಡಿಗೆ ಮಾಡಮ್ಮ. ಅಡಿಗೆ ಮಾಡ್ತೀನಿ, ಎಲ್ಲ ಸಿದ್ಧವಾಗಿದೆ. ಏನಂತ ಹೇಳಿ ಬಂದೆಮ್ಮ? ಅಲ್ಲ, ನಮ್ಮ ಮನೆಗೆ ಬೀಗರು ಬರ್ತಾರಲ್ಲ, ಯಾರು ಬಗ್ಗೆ ನಿಮಗೆ? ಸ್ಕೂಲ್ಗೆ ಹೋಗಿ ಬಂದಲ್ಲ ಅಣ್ಣ. ಇಂಥ ಊರ ಮನೆಯಲ್ಲಿ ನಿನ್ನಂತ ಒಂದು ಪತ್ರ ಕೂಡ ಬರೆಯುವಾಗ ನಮ್ಗೆ ಈ ಮನೆಯಲ್ಲಿ ತಮ್ಮವರಂತ ಯಾರು ಇದ್ದಾರೆ ಅಂತ ಒಂದು ಪತ್ರ ಹಾಕ್ಬೇಕು. ನಡೆಯಮ್ಮ, ಊಟ ಮಾಡಿ. ಅಣ್ಣ ಅಣ್ಣ ಏಕೆ ತಮ್ಮ? ಅಣ್ಣ ನಾನು ಏಕೆ ತಮ್ಮ? ಏಕೆ ತಡವರಿಸಿ ಮಾತನಾಡುತ್ತಿರುವೆ? ಅಣ್ಣ ನಾನು ಮತ್ತೊಂದು ಮದುವೆ ಮಾಡಿಕೊಂಡೆ ಅಣ್ಣ. ತಮ್ಮ, ಎಂತ ತಪ್ಪು ಮಾಡಿಬಿಟ್ಟೆ ತಮ್ಮ, ಎಂತ ತಪ್ಪು ಮಾಡಿಬಿಟ್ಟೆ. ಮಡದಿಯು ಮನೆಯಲ್ಲಿ ಇರುವಾಗ ಮತ್ತೊಂದು ಮದುವೆ ಏಕೆ ಮಾಡಿಕೊಂಡೆ ತಮ್ಮ, ಏಕೆ ಮಾಡಿಕೊಂಡೆ? ಅಲ್ಲದೆ ನನ್ನ ಸೊಸೆ ಲಕ್ಷ್ಮಿಯಿಂದ ಅದಾವ ಅನ್ಯಾಯ ಆಗಿದೆ ಎಂದು ತಪ್ಪು ಮಾಡಿಬಿಟ್ಟೆ. ಲಕ್ಷ್ಮಿಯಿಂದ ನನಗೆ ಯಾವ ಅನ್ಯಾಯವೂ ಆಗಿಲ್ಲ ಅಣ್ಣ. ಹಾಗಾದರೆ ಮತ್ತೊಂದು ಮದುವೆ ಏಕೆ ಮಾಡಿಕೊಂಡೆ? ಅಣ್ಣ, ಲಕ್ಷ್ಮಿಗೆ ಅಂಟಿಕೊಂಡಿದ್ದ ಕ್ಷಯರೋಗ ದಿನೇ ದಿನೇ ಬೆಳೆಯತೊಡಗಿತು. ಎಲ್ಲ ಸುಪ್ರಸಿದ್ಧ ಡಾಕ್ಟರ್ ತೋರಿಸಿದರೂ ಕಡಿಮೆಯಾಗಲಿಲ್ಲ. ಆವಾಗ ಡಾಕ್ಟರ್ ನನ್ನ ಕರೆದು ಹೇಳಿದರು, ಇವಳನ್ನ ಬಿಟ್ಟು ಮತ್ತೊಂದು ಮದುವೆ ಮಾಡಿಕೊಳ್ಳಿ ನೀವು ಅಂತ. ಹಾಗಾಗಿ ನೀವಿಲ್ಲದೆ ಇರೋ ಸಮಯದಲ್ಲಿ ಕಾರ್ಯ ಜರುಗೋಯ್ತಣ್ಣ. ಇದಕ್ಕೆ ನನ್ನ ಸೊಸೆ ಲಕ್ಷ್ಮಿ ಒಪ್ಪಿಗೆ ಕೊಟ್ಟಳೆ. ಲಕ್ಷ್ಮಿಯ ಒಪ್ಪಿಗೆ ದೊರೆತ ಮೇಲೆ ಈ ಶುಭ ಕಾರ್ಯ ನೆರವೇರಿತಣ್ಣ. ಅವಳು ಎಲ್ಲಿರುವಳು ಈಗ? ಅವಳು ತವರ ಮನೆಯಲ್ಲಿ ಇರೋಣ.